ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವ್ಯಕ್ತಿ ಅಥವಾ ಯಾವುದೇ ಸಂಸ್ಥೆ ಆಗಲಿ ವಿಮೆ ಅನ್ನೋದು ಮುಖ್ಯವಾಗಿರುತ್ತೆ. ಅವಘಡ ಸಂಭವಿಸಿದ್ರೆ ಕಷ್ಟ ಕಾಲಕ್ಕೆ ನೆರವಾಗುತ್ತೆ ಅನ್ನೋ ಭಾವನೆಯಿಂದ ಲಕ್ಷಾಂತರ ಮೌಲ್ಯದ ವಿಮೆಗಳನ್ನು ಪಡಿತಾರೆ. ಆದರೆ ಸುಮಾರು 6 ಕೋಟಿಯಷ್ಟು ವಿಮೆ ಕಟ್ಟಿದ್ರು ಬೆಂಕಿ ಅವಘಡಕ್ಕೆ ವಿಮೆ ನೀಡದ ಇಪ್ಕೋ ಟೋಕಿಯೋ ಇನ್ಶೂರೆನ್ಸ್ ಕಂಪನಿ ಹಣ ಬಿಡುಗಡೆ ಮಾಡಿದೆ. ಹೀಗಾಗಿ ಶ್ರೀ ಲಕ್ಷ್ಮಿ ಟ್ರೇಡಿಂಗ್ ಕಂಪನಿ ಸಿಬ್ಬಂದಿ ಹಾಗೂ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ನಗರದ ಕಸ್ತೂರಿ ನಗರ ವಿಮಾ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು. ಈ ಕುರಿತಾದ ವರದಿ ನಿಮ್ಮ ಮುಂದೆ. ಕಷ್ಟ ಕಾಲದಲ್ಲಿ ಕೈ ಹಿಡಿಯಬೇಕಿದ್ದ ವಿಮಾ ಕಂಪನಿ ವಿಮೆ ನೀಡದೆ ವಂಚಿಸಿದ ಕಥೆ ಇದು. ಯಾದಗಿರಿ ತಾಲೂಕಿನಲ್ಲಿ ವೀರಣ್ಣ ಅವರಿಗೆ ಸೇರಿದ ಶ್ರೀ ಲಕ್ಷ್ಮಿ ಟ್ರೇಡಿಂಗ್ ಕಂಪನಿಯ ಗೋಡೌನ್ಗೆ ಬೆಂಕಿ ಬಿದ್ದಿತ್ತು. ವೀರಣ್ಣ ಅವರ ಸೋದರ ಚನ್ನಾರೆಡ್ಡಿ ಬಸವರಾಜ್ ಮೃತಪಟ್ಟಿದ್ದಾರೆ. ಅಲ್ಲದೆ ಸುಮಾರು 5,50,00,000 ರೂಪಾಯಿ ನಷ್ಟ ಅನುಭವಿಸಿದ್ದಾರೆ. ಈ ಸಂಬಂಧ ಅಗತ್ಯ ಮಾಹಿತಿ ಪಡೆದು ವಿಮೆ ನೀಡಲು ಕಂಪನಿಯು ನಿರಾಕರಿಸಿದೆ. 10 ತಿಂಗಳಿನಿಂದ ಪ್ರಕರಣ ಇತ್ಯರ್ಥ ಮಾಡಿಲ್ಲ ಅಂತ ಕಂಪನಿಯ ಮಾಲೀಕ ವೀರಣ್ಣ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇಫ್ಕೋ ಟೋಕಿಯೋ ಜನರಲ್ ಇನ್ಶೂರೆನ್ಸ್ ಕಂಪನಿ ಜೊತೆಗೆ ಸಂಬಂಧ ಒಂದು 14 ವರ್ಷದಿಂದ ಇದೆ. ನಮಗೆ ಅವರಿಗೆ ಚೆನ್ನಾಗಿದೆ ಸಂಬಂಧ. ಬಟ್ ಈ ಕ್ಲೇಮ್ ದೊಡ್ಡ ಕ್ಲೇಮ್ ಇರೋ ಸಲ ಏನು ಮಾಡಿದ್ದಾರೆ, ಇಲ್ಲಿರೋರಿಗೆ ಪ್ರಮೋಷನ್ ಬರ್ತದೆ, ಅದರಿಂದ ರಿಜೆಕ್ಟ್ ಮಾಡಿದರೆ ಉದ್ದೇಶಪೂರ್ವಕವಾಗಿ ಇಲ್ಲಿ 3-4 ಜನ ಸೇರಿಬಿಟ್ಟು ನನಗೆ ಕರೆದ್ರು. ಬಂದು ಆಫೀಸಲ್ಲಿ ಕುಂತು ಟೀ ಕುಡಿಸಿ, ಇಲ್ಲ ಸರ್ ಜಿನಿನ್ ಕೇಸ್ ಇದೆ, ನೀವು ತಲೆ ಕೆಡಿಸ್ಕೊಬೇಡಿ, ಕ್ಲಿಯರ್ ಮಾಡಿಕೊಡ್ತೀವಿ 7 ಡೇಸಲ್ಲಿ ಅಂತ ಹೇಳ್ಬಿಟ್ಟು 2 ತಿಂಗಳಿಂದ ಅವರು ಇನ್ಶೂರೆನ್ಸ್ ಸರ್ವೆ ರೂಪಕ್ಕೆ ಬಂದ. ಅವ್ನು 4-5 ಸರ್ವೆ ಮಾಡಿಬಿಟ್ಟು ಓಕೆ ಸರ್ ಡನ್ ಅಂತ ಹೇಳಿದ ತಕ್ಷಣ ಅವನೇನೋ ಎಕ್ಸ್ಪೆಕ್ಟ್ ಮಾಡಿದ. ನಾವೇನು ಮಾಡಿದ್ದೀವಿ, ಇವ್ರಿಗೆ ಹಿಂಗೆ ಹೇಳ್ತಾ ಇದ್ದಾರೆ ಸರ್ ಅಂದರೆ ಇವರು ಇಲ್ಲೆಲ್ಲ ನಾವು ನಿಮ್ಮ ಪರವಾಗಿದ್ದೀವಿ, ನೀವು ಯಾವುದಕ್ಕೂ ದಿಗಿಲು ಬಿಡಬೇಡಿ, ಕ್ಲಿಯರ್ ಇದೆ ಕೇಸ್ ಅಂತೇಳಿ ಅವರು ಸೇರಿ ನನಗೆ ಟೀ ಕುಡಿಸ್ಬಿಟ್ಟು ಹೊರಗಡೆ ಹೋದಿಂದ 15 ದಿನ ಬಿಟ್ಬಿಟ್ಟು ರಿಜೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಅವಾಗೆ ಇವಾಗ 6 ಕೋಟಿ 10 ಲಕ್ಷ ಪಾಲಿಸಿ ಕಟ್ಟಿದ್ದೀನಿ ನಾನು. ಇವಾಗ ಬಂದ್ಬಿಟ್ಟು 5,50,00,000 ಲಾಸ್ ಆಗಿದೆ ನನಗೆ. ಇವಾಗ ನಮ್ಮ ಒಂದೇ ಉದ್ದೇಶ ಅವ್ರದ್ದು, ಎಲ್ಲರೂ ಸೇರಿಬಿಟ್ಟು ಮೋಸ ಮಾಡಬೇಕು ನಮ್ಮನ್ನು. ಇಪ್ಕೋ ಟೋಕಿಯೋ ರೀತಿಯ ವಿಮಾ ಸಂಸ್ಥೆಗಳ ನಡೆ ಸರಿಯಾದುದಲ್ಲ. ವಿಮೆಯ ಮಾಲೀಕರು ಹಾಗೂ ಸಿಬ್ಬಂದಿ ಹೈರಾಣಾಗಿದ್ದು ತ್ವರಿತವಾಗಿ ವಿಮೆ ಹಣವನ್ನ ಬಿಡುಗಡೆ ಮಾಡುವಂತೆ ನಮ್ಮ ಕರ್ನಾಟಕ ಸೇನೆ ಕಾರ್ಯಕರ್ತರು ಒತ್ತಾಯಿಸಿದ್ದಾರೆ. ಯಾದಗಿರಿ ಜಿಲ್ಲೆ ಶಾಪುರ ತಾಲೂಕು ಭೀಮರಾಯಗುಡಿಯಲ್ಲಿ ನಮ್ಮ ಸೋದರ ಯುವರೇಶ್ ಅಂತ ಹೇಳಿ ಒಂದು ಗೋಡನ್ ಕಂಪ್ನಿ ಮಾಡಿದ ಈರಣ್ಣವರು ಅಗ್ನಿ ದುರಂತದಲ್ಲಿ ಸುಮಾರು 6 ಕೋಟಿ ವಸ್ತುಗಳನ್ನು ಅಗ್ನಿಯಲ್ಲಿ ಸುಟ್ಟೋಗಿರುತ್ತೆ. ಮತ್ತು ಅವ್ರ ಜೊತೆ ಅವ್ರ ತಮ್ಮನ ಕೂಡ ಬರ್ನ್ ಆಗಿ ಒಂದು 15 ದಿವಸ ಆದಮೇಲೆ ತೀರಿ ಹೋಗ್ತಾರೆ. ಈ ಏನು ಕಂಪ್ನಿ ಇಸ್ಕೋ ಟೋಕಿಯೋ ಜನರಲ್ ಇನ್ಶೂರೆನ್ಸ್ ಕಂಪ್ನಿ ಕ್ಲೈಮ್ ಮಾಡಲಾರ್ದೆ ಸುಮಾರು 1 ವರ್ಷದಿಂದ ಅಳಿಸ್ತಾ ಇದ್ದಾರೆ. ಈ ನಾಡಿನ ಕರ್ನಾಟಕದ ಕನ್ನಡಿಗರನ್ನ ಪರಭಾಷೆ ಕಂಪ್ನಿಗಳು ಬಂದು ದ್ರೋಹ ಮಾಡೋಂಥ ಕೆಲಸಗಳು ಮಾಡ್ತಾ ಇದ್ದಾರೆ ಇನ್ಶೂರೆನ್ಸ್ ಕಂಪ್ನಿಯವರು. ಒಟ್ಟಾರೆ ಕಷ್ಟ ಕಾಲದಲ್ಲಿ ಕೈ ಹಿಡಿಬೇಕಿದ್ದ ವಿಮಾ ಸಂಸ್ಥೆ ಹಲವು ಸಬೂಬುಗಳನ್ನ ಹೇಳ್ತಾ ಇದೆ. ವಿಮೆ ನೀಡದೇ ಇರೋದು ಸಂಸ್ಥೆಗೆ ಹಾಗೂ ಸಿಬ್ಬಂದಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ನ್ಯಾಯ ದೊರಕಿಸಿಕೊಡಬೇಕಿದೆ. ಬಾಲಕೃಷ್ಣ, ಜಿ ಕನ್ನಡ ನ್ಯೂಸ್, ಕೆಆರ್ಪುರ.